ನಾನು ಹಿಂದುಳಿದ ವರ್ಗಗಳ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ತಾರೆ. ಅದಕ್ಕೆ ಎಐಸಿಸಿ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದೆ. ಆದರೆ ಅದಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ಬಟ್ ಇದು ರಾಜಕೀಯವಾಗಿ ಹೊಸ ದಾಳವನ್ನ ಅವರ ವಿರೋಧಿಗಳು ಮಾಡ್ತಾ ಇರೋದು. ಏನು? ಕಾಂಗ್ರೆಸ್ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ನಾಳೆ ದೆಹಲಿಗೆ ಸಿಎಂ ತೆರಳಲಿದ್ದಾರೆ. ಇವತ್ತೇ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಇಬ್ಬರನ್ನೂ ಕೂರಿಸಿ ಕಿವಿಮಾತು ಹೈಕಮಾಂಡ್ ಹೇಳುತ್ತಾ ಅಂತ. ಡಿಕೆ ಶಿವಕುಮಾರ್ ಸಿಎಂಗೂ ಮೊದಲೇ ಅಧ್ಯಕ್ಷೀಯ ವರದಿಯನ್ನ ಕೊಡ್ತಾರಾ? ಇತ್ತ ಎಲ್ಲ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಪಡೆದಿದ್ದಾರೆ. ಸೊ ಗುರುವಾರ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಇಬ್ಬರ ಜೊತೆಯೂ ಕೂಡ ಸಭೆಯನ್ನ ಮಾಡಲಿದ್ದಾರೆ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ರಾಜ್ಯ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಎಲ್ಲವೂ ಕೂಡ ಈಗ ದೆಹಲಿ ಕಡೆಗೆ ಶಿಫ್ಟ್ ಆಗುತ್ತೆ. ದೆಹಲಿಯಲ್ಲಿ ಗುರುವಾರ ಸಿಎಂ ಮತ್ತು ಡಿಸಿಎಂ ಇಬ್ಬರ ಜೊತೆಗೂ ಕೂಡ ಸಭೆ ಮಾಡ್ತಾರೆ. ಈ ಕಡೆಗೆ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆ ಕಡೆಗೆ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈಗ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ವರದಿಯನ್ನು ಅವರು ಕೂಡ ಕೊಡ್ತಾರಾ? ಏನಾಗುತ್ತೆ ಬೆಳವಣಿಗೆ ದೆಹಲಿಯಲ್ಲಿ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಸದ್ಯಕ್ಕೆ ಇದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ದೆಹಲಿ ಅಂಗಳಕ್ಕೆ ಈಗ ರಾಜ್ಯ ರಾಜಕೀಯ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ತಲುಪಿ ಅಂತ? ಬಿಹಾರ ಚುನಾವಣೆನ ಅಥವಾ ರಾಜ್ಯದ ರಾಜಕೀಯದ ವಿಚಾರದಲ್ಲಿ ಕುರ್ಚಿ ಜಗ್ಗಾಟದಲ್ಲಿ ಪುರುಸೊತ್ತನ್ನು ಮಾಡಿಕೊಂಡು ದೆಹಲಿಯಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡುವಷ್ಟು ಆರಾಮಾಗಿ ಪುರುಸೊತ್ತಲ್ಲಿದ್ದಾರಾ? ಅರುಣ್ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಒಂದಿಷ್ಟು ಗೊಂದಲಗಳಿಗೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ಎರಡು ವಿಚಾರಗಳು ಇಲ್ಲಿ ಚರ್ಚೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಒಂದು, ಮುಖ್ಯಮಂತ್ರಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿರುಸಿನ ಚರ್ಚೆಗಳಾಗ್ತಾ ಇರುವಂಥದ್ದು. ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಅಥವಾ ಶಾಸಕರ ನಡುವೆ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು. ಈಗ ಈ ಒಂದು ಚರ್ಚೆಗೆ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸ್ವಾಮೀಜಿಗಳು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಮತ್ತೆ ಹೊಸ ಹೊಸ ವಿವಾದಗಳನ್ನು ಕೂಡ ಹುಟ್ಟಿಸ್ತಾ ಇರುವಂಥದ್ದು. ಹೀಗಾಗಿ ಈ ಚರ್ಚೆಗಳಿಗೆ ಬ್ರೇಕ್ ಹಾಕಬೇಕಾಗಿರುವಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಬಹುದು. ಒಂದು. ಎರಡನೇದು, ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಾಸಕರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ, ತಮಗೆ ಅನುದಾನ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ದೂರುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಎಲ್ಲ ಅಸಮಾಧಾನಿತ ಶಾಸಕರ ಜೊತೆಗೆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ರಿಪೋರ್ಟ್ನೊಂದಿಗೆ ಅವರು ಕೂಡ ದೆಹಲಿಗೆ ಬರ್ತಾರೆ. ಸೊ ಈಗ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಸೇರಿ ಗುರುವಾರ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡಬಹುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅದರ ಜೊತೆಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿ ವೇಣುಗೋಪಾಲ್, ಹೀಗೆ ಬೇರೆ ಬೇರೆ ಪ್ರಮುಖರ ಜೊತೆಗೆ ಒಂದಿಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆಗಳಿದಾವೆ. ಈ ಎರಡು ವಿವಾದಗಳು ಅಂದ್ರೆ ಅಧಿಕಾರ ಹಸ್ತಾಂತರ ಅಥವಾ ಸಿಎಂ ಬದಲಾವಣೆ ವಿಚಾರ ಒಂದು. ಎರಡನೇದು, ಶಾಸಕರನ್ನ ಹೇಗೆ ನಿಯಂತ್ರಣದಲ್ಲಿಡಬೇಕು ಅಥವಾ ಅವರು ವಿವಾದಿತ ಹೇಳಿಕೆಗಳನ್ನು ಕೊಡದೆ ಹೇಗೆ ತಡಿಬೇಕು, ಮತ್ತೆ ಯಾವ ರೀತಿಯಾಗಿ ಅವರನ್ನ ಪರಿಗಣಿಸಬೇಕು, ಅಥವಾ ಅನುದಾನಗಳ ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವುಗಳನ್ನು ಹೇಗೆ ಬದಲಾಯಿಸಿಕೊಳ್ಬೇಕು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಎಲ್ಲಾ ವಿವಾದಗಳನ್ನ ಸದ್ಯಕ್ಕೆ ತಣ್ಣಗ ಮಾಡುವಂತ ಪ್ರಯತ್ನಗಳನ್ನ ಮಾಡಬಹುದು. ಯಾಕೆ ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಒಬಿಸಿ ಸಮುದಾಯದಿಂದ ಬರುವಂತ ಒಬ್ಬ ಪ್ರಮುಖ ನಾಯಕ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರ ಹೆಸರು ಪ್ರಚಲಿತದಲ್ಲಿದೆ. ಸೊ ಈಗ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಅಲ್ಲೂ ಕೂಡ ಒಬಿಸಿ ಮತಗಳು ಬಹಳಷ್ಟು ಪ್ರಮುಖವಾಗಿ ಕಾಂಗ್ರೆಸ್ಗೆ ಬೇಕಾಗಿರುವಂತದ್ದು. ಈ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಅದು ಬೇರೆ ರೀತಿಯಾದಂಥ ಸಂದೇಶಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಈ ಹಂತದಲ್ಲಿ ಎಲ್ಲರೂ ಕೂಡ ಮೌನವಾಗಿರಬೇಕು ಅಥವಾ ಒಂದಿಷ್ಟು ದಿನ ಇದಕ್ಕೆ ತಾತ್ಕಾಲಿಕ ವಿರಾಮವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಂದೇಶಗಳನ್ನು ರವಾನೆ ಮಾಡಬಹುದು. ಅದಕ್ಕೆ ಪೂರಕವಾದಂತಹ ಚರ್ಚೆಗಳು ಕೂಡ ನಡೆಯುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಏನು ನಿರೀಕ್ಷೆ ಮಾಡಬೇಕು ಅನ್ನುವಂಥದ್ದೇ ಈಗ ಎಲ್ಲರಲ್ಲೂ ಇದೆ. ಬಟ್ ಯಾಕೆ ನಿರೀಕ್ಷೆ ಮಾಡಬೇಕು ಅಂತ ಹೇಳಿ ಅದು ಅವರ ಪಕ್ಷದ್ದು. ಏನು ತೀರ್ಮಾನ ತಗೊಳ್ತಾರೆ. ದೆಹಲಿಗೆ ಶಿಫ್ಟ್ ಆಗ್ತಾರೆ ಸಿದ್ದರಾಮಯ್ಯ. ಬಿಜೆಪಿ JDSನ ಅಸ್ತ್ರ. ಪಕ್ಷದೊಳಗಿನ ಕೆಲವರಿಗಷ್ಟೇ ಇಷ್ಟ, ಉಳಿದವರಿಗೆ ಬಲು ಕಷ್ಟ ಇದೆ. ವಿರೋಧಿಗಳಿಂದ ಡೆಲ್ಲಿ ಶಿಫ್ಟ್ ಪ್ರಚಾರ. ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಒಬಿಸಿ ಸಲಹಾ ಮಂಡಳಿ ಸಭೆಗಷ್ಟೇ ಸೀಮಿತ ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯ ಟೀಮ್ ಕಳಿಸ್ತಾ ಇದೆ. ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಸಮಿತಿ ಸೀಮಿತ ಅವಧಿಗಷ್ಟೇ ಅಂತಿದ್ದಾರೆ. ಗುರುವಾರ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಸಿಎಂ ಮುಂದಾಗಿದ್ದಾರೆ. ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ಕೇಳುವಂತಹ
ಸಾಧ್ಯತೆ ಇದೆ. ಹಿಂದುಳಿದ ವರ್ಗಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಇರುವಂಥ ಸಿದ್ದರಾಮಯ್ಯನವರು ಒಂದಿಷ್ಟು ಅವಕಾಶಗಳು ಸಿಕ್ಕಾಗೆ ಯಾಕೆ ಬಿಡಬೇಕು? ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ಈಗಿನ ನಿಲುವಲ್ಲ, ಅದು ಅವರ ಹಿಂದಿನ ನಿಲುವು ಸ್ಪಷ್ಟವಾಗಿದೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ. ಆಗಲೇ ಹೋಗಲಿಲ್ಲ, ನನಗೆ ಈಗ ಏಕೆ ಬೇಕು ಅಂತ ಅವ್ರು ಹೇಳೋದು. ಹಾಗಾಗಿನೇ ಅವರು ಸಂಸದ ಸ್ಥಾನಕ್ಕೆ ಎಲ್ಲೂ ಕೂಡ ಸ್ಪರ್ಧೆಗೆ ಇಳಿಲಿಲ್ಲ. ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಅವ್ರಿಗೆ ಹಿಂದಿ ಆ ಸಂದರ್ಭದಲ್ಲಿ ಬಲು ಕಷ್ಟ ಆಗಿತ್ತು. ಆಮೇಲೆ ಆ ಭಾಷೆಯ ವಿಚಾರದಲ್ಲೂ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ದೆಹಲಿಯ ರಾಜಕೀಯವೂ ಕೂಡ ಅವ್ರಿಗೆ ಒಗ್ಗೋದಿಲ್ಲ. ಸೊ ಹಾಗಾಗಿ ಅವ್ರು ಹೋಗಲ್ಲ ಅಂತ ಅವತ್ತೇ ಹೇಳಿದರು. ರಾಜಕೀಯದ ಕಡೆಗೆ ಕಡೆಯ ಘಟ್ಟದಲ್ಲಿ ಇದ್ದೀನೀಗ ಅಂತಂದರೆ ಏಜ್ ಆಗಿದೆ ನನಗೆ, ಈ ವಯಸ್ಸಲ್ಲಿ ನಾನಲ್ಲಿ ಹೋಗಿ ಏನು ಮಾಡಲಿ ಅಂತ. ಗೌರವಯುತ ಸಾರ್ವಜನಿಕ ಬದುಕನ್ನು ಇಲ್ಲೇ ಮುಗಿಸಬೇಕು ಅನ್ನುವಂಥ ಆಸೆ ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಇಲ್ಲಿ ಪೂರ್ಣಾವಧಿಯಲ್ಲಿ ಸಿ ಎಮ್ ಆಗ್ಬಿಟ್ಟು ನಾನು ಇಳಿಬೇಕು ಅಂಥೇಳಿ. ಬಟ್ ಅದೇ ಈಗ ಸಮಸ್ಯೆ ಆಗಿರೋದು. ಇಲ್ಲಿ ತನಕ ಆ ರೀತಿ ಏನೂ ಕೂಡ ಚರ್ಚೆ ಆಗಿಲ್ಲ. ಅಂದರೆ ದೆಹಲಿ ಮಟ್ಟದಲ್ಲಿ ರಾಜಕೀಯವನ್ನು ಮಾಡೋದು ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಚರ್ಚೆ ಆಗಿಲ್ಲ ಅಂತ. ಸಭೆಯ ನೇತೃತ್ವದ ಬಗ್ಗೆ ದೆಹಲಿಗೂ ಕೂಡ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿಂದ ದೆಹಲಿಗೆ ಕಳಿಸ್ಬಿಡ್ಬೇಕು, ಸೀಟ್ ಖಾಲಿ ಆಗುತ್ತೆ, ಅಲ್ಲಿ ಕೂತ್ಕೋಬೇಕು ಅನ್ನುವಂಥ ಕೆಲವರ ಆಸೆಗಳು.